ನಮಸ್ತೆ ಸುರೇಶ್ ಅಣ್ಣ. ನಮಸ್ತೆ, ಹೇಳಿ ಸರ್. ಗಿಲ್ಲಿ ಗೆಲ್ಲಬೇಕು ಅಂತಿದ್ರಿ. ಗಿಲ್ಲಿಗೋಸ್ಕರ ಆಟೋ ತಗೊಂಡೆಲ್ಲ ಹೋರಾಟ ಮಾಡ್ತಿದ್ರಿ. ಈಗ ಗಿಲ್ಲಿ ಗೆದ್ದಿದ್ದಾನೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ನೋಡ್ರಿ, ಅವನ ಬಗ್ಗೆ ಯಾರು ಏನೇನೋ ಹೇಳ್ತಾ ಇದ್ರು. ಹಂಗೆ ಗೆಲ್ಲಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಜನ ಮನಸ್ಸು ಮಾಡಿದರೆ ಏನು ಬೇಕೋ ಏನು ಮಾಡೋಕ್ಕೂ ಇದೊಂದು ಉದಾಹರಣೆ. ಏನು, ಜನನ ಯಾವತ್ತೂ ಇದು ಮಾಡೋಕ್ಕೆ ಹೋಗ್ಬಾರ್ದು, ಗೇಲಿ ಮಾಡೋಕ್ಕೆ ಹೋಗ್ಬಾರ್ದು. ಅವನು ಡಾಕ್ ಸತ್ಯಸ ಏನು ಹೇಳ್ದ, ಗಿಲ್ಲಿ ಗೆಲ್ಲಲ್ಲ ಹಂಗೆ ಹಿಂಗೆ ಏನೇನಂದ. ಅವನು ಶರತ್ ಮಾಡಿದ, ಅವ್ನ ಕಾಲು ತಳ ತೂರ್ತಾನೆ ಅಂತ ಬೋಳಿ ಮಗ ತೂರ್ಬೇಕು ಅವನು. ಏನು, ಅದು ಹೇಳಕ್ಕೆ ಹೋಗ್ಬಾರ್ದು ಹಂಗೆಲ್ಲನೂ. ಮನುಷ್ಯನಿಗೆ ಯಾವತ್ತೂ ಕೀಳವಾಗಿ ಮಾತಾಡಬಾರ್ದು. ದೇವರು ಒಂದಿಲ್ಲ ಒಂದಿನ ಕಣ್ಬಿಟ್ಟೇ ಬಿಡ್ತಾನೆ. ನೋಡಿ, ನಮ್ಮ ಗುಡ್ದೆಲ್ಲವನು ಕಣ್ಬಿಟ್ಲ ಇಲ್ವಾ? ನಮ್ಮ ಮನೆಯಲ್ಲಿ ಗುಡ್ದೆಲ್ಲವನು ಇರೋದು ಯಾವತ್ತೂ ಅಷ್ಟೇ. ಏನು, ನಾವು ನೋಡಿ ಸೀಸನ್ 1ರಿಂದ 11 ಸೀಸನ್ವರೆಗೆ ನಾನು ಯಾರಿಗೂ ವೋಟ್ ಮಾಡಿಲ್ಲ. ನಾನು ಒಬ್ರಿಗೂ ಮಾಡಿಲ್ಲ. ಒಟ್ಟಿನಲ್ಲಿ ನಾನು ನೋಡ್ತೀನಿ ಬಿಗ್ ಬಾಸ್. ಅವತ್ತಿಂದ ನೋಡ್ಕೊಂಬಂದಿನಿ ನಾನು. ಒಂದು ಬಿಗ್ ಬಾಸ್ ಅಂದ್ರೆ ನನಗೊಂಥರ ಇಂಟ್ರೆಸ್ಟ್, ನೋಡ್ತೇನೆ ನಾನು. ಬಟ್ ಯಾರಿಗೂ ನಾನು ವೋಟ್ ಮಾಡಿಲ್ಲ. ಯಾಕೆ ಹೇಳಿ? ನಮ್ಮ ಗಿಲ್ಲಿಗೋಸ್ಕರ ನಾನು ವೋಟ್ ಮಾಡಿದ್ದೀನಿ. ಗಿಲ್ಲಿಗೋಸ್ಕರ ವೋಟ್ ಮಾಡಿದ್ದೀನಿ. ಊರಿಗೆ ಹೋಗಿ ನಾನು ಪ್ರಚಾರ ಮಾಡಿದ್ದೀನಿ. ಏನು ಪ್ರಚಾರ ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಏನಂದ್ರೆ ನಮ್ಮ ಹುಡುಗ, ನಮ್ಮ ಹಳ್ಳಿಯ ಒಂದು ಪ್ರತಿಮೆ, ಅವನು ಮುಂದೆ ಬರಲಿ. ಏನು, ಅವ್ನು ಗೆದ್ರೆ ಯಾರಿಗೆ ಕೊಡ್ತಾನೆ, ಏನು ಕೊಡ್ತಾನೆ, ಕೊಡೋದು ಬೇಡ್ರಿ. ಅವ್ನು ಪ್ರೀತಿಯಿಂದ ಅವಾಗ ಮಾತಾಡ್ತಾನಲ್ಲ, ಅಷ್ಟೇ ಸಾಕ್ರಿ. ಕೊಡೋದು ಬೇಡ, ಯಾರೇನು ಕೊಡೋದು ಬೇಕಾಗಿಲ್ಲ. ಏನು ಗೊತ್ತಾಯ್ತಾ? ಜನ ನೋಡಿ ಎಷ್ಟು ಜನದ ಅವ್ನಿಗೆ ಸಪೋರ್ಟ್ ಇದೆ. ಯಾರಿಗಿತ್ತು ಸ್ವಾಮಿ ಸಪೋರ್ಟ್ ಅಷ್ಟೊಂದು? ಎಷ್ಟು ಕೋಟಿ, 40 ಕೋಟಿನ ಅಷ್ಟು ವೋಟ್ ಹಾಕಿದಾನಂದ್ರೆ ಮತ್ತೆ ಅವನು ಗ್ರೇಟ್ ಗಿಲ್ಲಿ. ನಿನಗೆ ಆಲ್ ದ ಬೆಸ್ಟು. ಹಿಂಗೆ ನನ್ನ ಹತ್ರ, ಜನದ ಹತ್ರ ಹಿಂಗೆ ಬೆಳೀತಾ ಇರು. ನಿನಗೆ ಇನ್ನೊಂದು ಸಲ ನಾನು ಆಲ್ ದ ಬೆಸ್ಟ್ ಹೇಳ್ತೇನಪ್ಪ ಗಿಲ್ಲಿ. ಚೆನ್ನಾಗಿರು. ದೇವ್ರ ಪರಮಾತ್ಮ ನೀನು ಚೆನ್ನಾಗಿ ಇಟ್ಟಿರಪ್ಪ. ಧನ್ಯವಾದಗಳು.